ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನಾವು ಸಬ್ ಕಾನ್ಸಿಯಸ್ ಮೈಂಡ್ ನ ಫಾಸ್ಟರ್ ಆಗಿ ಈಸಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಇಡೀ ದಿನ ಅನ್ನೋಯಿಂಗ್ಲಿ ಏನ್ ರಿಪೀಟ್ ಮಾಡ್ತಾ ಇದ್ದೀರಾ ಇನ್ಸೈಡ್ ಮೈಂಡ್, ನಿಮ್ಮ ಒಳಗಿನ ಮೈಂಡ್ ಅಲ್ಲಿ ಏನನ್ನ ರಿಪೀಟ್ ನ ಮಾಡ್ತಿದ್ದೀರಾ. ನನ್ಗೆ ಸ್ಟ್ರೆಸ್ ಇದೆ, ಲೈಫ್ ತುಂಬಾ ಡಿಫಿಕಲ್ಟ್ ಇದೆ, ನನ್ಗೆ ಲಕ್ ಇಲ್ಲ, ನಾನು ಎನಫ್ ಅಲ್ಲ, ಈ ರೀತಿಯಾಗಿ ಮಾಡ್ತಾ ಇದ್ದೀರಲ್ವಾ. ಅಂದ್ರೆ ಇದೆಲ್ಲದನ್ನು ಕೂಡ ಸ್ಲೋಲಿ ಸಬ್ ಕಾನ್ಸಿಯಸ್ ಕಮಾಂಡ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ದೇನೆ ಈ ರೀತಿ ಹೇಳ್ಕೊಳ್ಳೋದ್ರಿಂದ, ನಿಮ್ಗೆ ಗೊತ್ತಿಲ್ದೇನೆ ಈ ರೀತಿ ಫೀಲ್ ನ ಮಾಡೋದ್ರಿಂದ, ಈ ರೀತಿ ಎಮೋಷನಲ್ ಆಗಿ ನೀವು ತಗೊಳ್ಳೋದ್ರಿಂದ, ಸೊ ಇದು ಕೂಡ ಡೈರೆಕ್ಟ್ ಕಮಾಂಡ್ ಆಗ್ಬಿಡುತ್ತೆ. ಇದನ್ನ ರಿವರ್ಸ್ ಮಾಡಿ ನೋಡಿ, ಇವಾಗ ಏನ್ ಅನ್ಸುತ್ತೆ ನೋಡಿ. ಜಸ್ಟ್ ಇದನ್ನ ರಿವರ್ಸ್ ಮಾಡಿ. ಐ ಆಮ್ ಕಾಮ್, ನಾನು ಕಾಮ್ ಆಗಿದ್ದೇನೆ, ಕಾನ್ಫಿಡೆಂಟ್ ಆಗಿದ್ದೇನೆ, ಹ್ಯಾಪಿ ಆಗಿದ್ದೇನೆ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ವೆಲ್ದಿ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫಾರ್ ಮೀ. ಈ ರೀತಿ ಹೇಳ್ಕೊಳ್ಳಿ. ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ ನೋಡಿ. ಜಸ್ಟ್ ಟೂ ಥಾಟ್ಸ್ ಇಲ್ಲಿ. ಓಕೆ, ಒಂದು ನೀವು ನೆಗೆಟಿವ್ ಆಗಿ ಹೇಳ್ಕೊಂತಾ ಇದ್ರಿ, ಹೌದಲ್ವಾ, ಅದು ಕೂಡ ಸಬ್ ಕಾನ್ಸಿಯಸ್ ಕಮಾಂಡ್ ಆಗ್ತಿದೆ. ಇನ್ನೊಂದು ನೀವು ಅವೇರ್ ಆಗಿ, ಸೊ ಐ ಆಮ್ ಕಾಮ್, ಐ ಆಮ್ ಕಾನ್ಫಿಡೆಂಟ್, ಎವ್ರಿಥಿಂಗ್ ವರ್ಕಿಂಗ್ ಫಾರ್ ಮೀ, ಈ ರೀತಿ ಹೇಳ್ಕೊಂಡಾಗ ಯಾವ ರೀತಿ ಅನಿಸ್ತದೆ ನಿಮ್ಮ ಒಳಗಡೆಯಿಂದ ನೋಡಿ. ಇದನ್ನ ಫೋರ್ಸ್ ಇಲ್ಲದೆ, ಯಾವುದೇ ಎಮೋಷನಲ್ ಹಾಗೆ ಹೀಗೆ ಮಾಡ್ಬೇಕು ಅನ್ನೋದು ಇಲ್ಲ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ಸಾಫ್ಟ್ ಲೂಪ್ ಅಲ್ಲಿ ರನ್ ಮಾಡಿ. ಈಗ ಏನ್ ಹೇಳ್ತಿದ್ದೀನಿ ಅದನ್ನ ಅರ್ಥ ಆಗ್ತಿದೆಯಲ್ಲ. ಇದನ್ನ ನೀವು ಬಿಡ್ಬೇಕು. ನನಗೆ ಸ್ಟ್ರೆಸ್ ಇದೆ, ಲೈಫ್ ತುಂಬಾ ಡಿಫಿಕಲ್ಟ್ ಇದೆ, ನನ್ಗೆ ಯಾವ್ದು ವರ್ಕ್ ಆಗ್ತಿಲ್ಲ, ಈ ರೀತಿ ಥಾಟ್ಗಳನ್ನ ಬಿಡಿ. ನಿಮ್ಗೆ ಗೊತ್ತಿಲ್ದೇನೆ ಅನ್ನೋಯಿಂಗ್ಲಿ ನೀವು ಹೇಳ್ತಾ ಅದೇ ಕೂಡ ನಿಮ್ಗೆ ಕಮಾಂಡ್ ಆಗ್ಬಿಟ್ಟಿರುತ್ತೆ, ಸಬ್ ಕಾನ್ಸಿಯಸ್ ಕಮಾಂಡ್ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ಸ್ಟಾಪ್ ನ ಮಾಡಿ. ನಾನು ಕಾನ್ಫಿಡೆಂಟ್ ಆಗಿದ್ದೇನೆ, ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ನನ್ಗೆಲ್ಲವೂ ಈಸಿಯಾಗಿ ಆಗ್ತಿದೆ, ಈಸಿಯಾಗಿ ನಾನು ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೇನೆ. ಸೊ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ನೀವು ಲೂಪ್ ಅಲ್ಲಿ ಹೇಳ್ಕೊಳ್ಳೋದು. ಜಸ್ಟ್ ಥಾಟ್ ಕೊಡಿ, ಓಕೆ ನಾನು ಕಾನ್ಫಿಡೆಂಟ್ ಇದ್ದೇನೆ ಅಂತ. ಹೇಗ್ ಅನಿಸ್ತಿದೆ ನೋಡಿ. ನಾನು ಯಾವಾಗ ನಾನು ಕಾನ್ಫಿಡೆಂಟ್ ಥಾಟ್ ಕೊಡ್ತಿದ್ದೀನಿ, ಸಬ್ ಕಾನ್ಸಿಯಸ್ ಅಲ್ಲಿ ಅದು ರನ್ ಆಗ್ತಿದೆ, ಲೂಪ್ ಅಲ್ಲಿ ಅದು ಹೋಗ್ತಾ ಇದೆ. ನಾನು ಯಾವಾಗೆಲ್ಲ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ತಿದ್ದೀನಿ, ಅದು ಲೂಪ್ ಅಲ್ಲಿ ರಿಪೀಟೆಡ್ ಆಗ್ತಿದೆ. ಈ ರೀತಿ ಜಸ್ಟ್ ಹೇಳಿ, ಹೇಗ್ ಅನಿಸ್ತಿದೆ ನೋಡಿ. ನೋಡಿ, ನೀವು ಜಸ್ಟ್ ಎರಡು ಕಮಾಂಡ್ ನ ಕೊಟ್ಟ ತಕ್ಷಣ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ವೆಲ್ದಿ ಅಂತ ನಿಮ್ ಮೈಂಡ್ ಅದನ್ನ ರಿಪೀಟ್ ನ ಮಾಡ್ತಾ ಇದೆ. ಜಸ್ಟ್ ಅಬ್ಸರ್ವ್ ನ ಮಾಡಿ, ಜಸ್ಟ್ ಅಬ್ಸರ್ವ್ ಇಟ್. ಓಕೆ, ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರನ್ ಆಗುತ್ತಲ್ವಾ, ನೀವು ಮನೇಲಿ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಸುಮ್ಮನೆ ಯಾವ್ದನ್ನ ಪ್ಲೇ ಮಾಡ್ತಿದ್ದೀರಾ, ಅದು ರನ್ ಆಗ್ತಿದೆಯಲ್ಲ. ಅದೇ ರೀತಿ ಸಬ್ ಕಾನ್ಸಿಯಸ್ಗೆ ಯಾವಾಗ್ಲೂ ಕೂಡ ನೀವು ನೆಗೆಟಿವ್ ಒಂದು ವರ್ಡ್ಸ್ ಗಳನ್ನ ಹಾಕ್ಬೇಡಿ, ನೆಗೆಟಿವ್ ಅಫರ್ಮ್ ನ ಮಾಡಬೇಡಿ, ಪಾಸಿಟಿವ್ ಅಫರ್ಮ್ ನ ಮಾಡಿ. ಯಾವ ರೀತಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಎಲ್ಲವೂ ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಈ ರೀತಿ ಮಾಡಿ. ನಿಮ್ಗೆ ಸುಲಭ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇನ್ಸೈಡ್ ಬ್ರೈನ್ ಒಂದು ಇಂಟ್ರೆಸ್ಟಿಂಗ್ ಶಿಫ್ಟ್ ಆಗ್ತಾ ಇದೆ. ಅನುಭವ ಆಗ್ತಿದೆಯಲ್ಲ ನಿಮ್ಗೆ. ನೀವು ಯಾವಾಗೆಲ್ಲ ಈ ರೀತಿ ಹೇಳ್ಕೊಂಡ್ರಿ ಪಾಸಿಟಿವ್ ಆಗಿ ವರ್ಡ್ಸ್ ಗಳನ್ನ ನೀವು ಇದು ಮಾಡಿದ್ರಿ, ಇನ್ಸೈಡ್ ಆಫ್ ದ ಬ್ರೈನ್ ಅದು ಅದನ್ನ ರಿಪೀಟ್ ಮಾಡ್ತಾ ಇದೆ ಲೂಪ್ ಅಲ್ಲಿ. ಜಸ್ಟ್ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗ್ತಿರುತ್ತೆ. ಬಟ್ ಮೋಸ್ಟ್ ಪೀಪಲ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಅದು ಒಂದು ಎಮೋಷನಲ್ ಆಕ್ಟಿಂಗ್ ಅಂತ ಅನ್ಕೊಂತಾರೆ. ಬಟ್ ಆಕ್ಚುಲಿ ಸಬ್ ಕಾನ್ಸಿಯಸ್ ಮೈಂಡ್ ಎಮೋಷನ್ ಗಿಂತ ರಿಪಿಟೇಷನ್ ಗೆ ಜಾಸ್ತಿ ರೆಸ್ಪಾಂಡ್ ಮಾಡುತ್ತೆ. ತಿಳಿತಿದೆಯಲ್ಲ ನಿಮ್ಗೆ ಯಾಕೆ ರಿಪಿಟೇಷನ್ ಮುಖ್ಯ ನೋಡಿ. ಬ್ರೈನ್ಗೆ ಯಾವತ್ತೂ ಕೂಡ ಫೆಮಿಲರ್ ಅಂತ ಆದದ್ದು ಸೇಫ್ ಅಂತ ಅನ್ಸುತ್ತೆ. ಈಗ ರಿಪೀಟೆಡ್ ಥಾಟ್ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್ ಅಂತ ಇದ್ ಮಾಡ್ತಿರ್ತೀರ ಅನ್ಕೊಳ್ಳಿ, ಹೌದಲ್ವಾ. ನಿಮ್ಗೆ ಫೆಮಿಲರ್ ಫೀಲಿಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಐ ಆಮ್ ಸಕ್ಸಸ್ಫುಲ್ ಅನ್ನೋದು ನಿಮ್ಗೆ ಫೆಮಿಲರ್ ಫೀಲಿಂಗ್ ಆಗ್ತಾ 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 ಅದು ಒಂದು ಬಿಲೀಫ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಐ ಆಮ್ ಸಕ್ಸಸ್ಫುಲ್ ಅನ್ನೋದು ಏನಾಗುತ್ತೆ, ನಿಮ್ಮ ಒಂದು ಐಡೆಂಟಿಟಿ ಆಗುತ್ತೆ. ನಿಮ್ಮ ಐಡೆಂಟಿಟಿನೇ ನಿಮ್ಮ ರಿಯಾಲಿಟಿ ಆಗುತ್ತೆ. ಐ ಆಮ್ ಸಕ್ಸಸ್ಫುಲ್ ಅನ್ನೋದು ನಿಮ್ಮ ಎಲ್ಲಾ ಫೀಲ್ಡ್ಗೂ ಆಗುತ್ತೆ. ನಿಮ್ಮ ಕರಿಯರ್ ಇರ್ಬೋದು, ಅಥವಾ ನೀವೊಂದು ಬಿಸ್ನೆಸ್ ನ ಮಾಡ್ತಿರ್ಬೋದು, ನೀವು ಒಂದು ಸ್ಟೂಡೆಂಟ್ ಆಗಿ ಒಂದು ಒಳ್ಳೆ ಸ್ಕೋರ್ ನ ಮಾಡೋದಿರ್ಬೋದು, ಅಥವಾ ನಿಮ್ಮೊಂದು ಲೈಫ್ ಅಲ್ಲಿ ಏಳ್ಗೆನ ಪಡೆಯೋದಿರ್ಬೋದು. ಓಕೆ, ಸೊ ಈ ರೀತಿಯಾಗಿ ನೋಡಿ, ಇದೇ ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ ನ ಸೀಕ್ರೆಟ್. ಓಕೆ, ಅಂದ್ರೆ ನಿಮ್ಗೆ ಫೆಮಿಲರ್ ಆಗ್ಬೇಕು ನೋಡಿ. ಯಾವ ರೀತಿ ಫೆಮಿಲರ್ ಆಗುತ್ತೆ, ನೀವು ರಿಪಿಟೇಷನ್ ನ ಮಾಡಿದಾಗ, ರಿಪೀಟೆಡ್ ಥಾಟ್ಸ್ ಅದನ್ನ ಹೇಳೋದು. ಬ್ಯಾಕ್ ಗ್ರೌಂಡ್ ಲೂಪ್ ಅಲ್ಲಿ ನೀವು ಹೇಳ್ಕೊಂತಾ ಇರಬೇಕು. ಜಸ್ಟ್ ಕಮಾಂಡ್ ಕೊಡಿ ಅಷ್ಟೇ. ನನ್ಗಿದು ವರ್ಕ್ ಆಗ್ತಿದೆ, ನನ್ಗೆ ಈಸಿಲಿ ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೇನೆ, ನನ್ಗೆ ಪ್ರತಿಯೊಂದು ಕೂಡ ವರ್ಕ್ ಆಗ್ತಿದೆ. ಸೊ ಈ ರೀತಿಯಾಗಿ ನೀವು ಆಫರ್ ಮಾಡೋದು ಸಾಕಷ್ಟೇ. ನೀವು ಕಮೆಂಟ್ ನ ಕೊಟ್ರೆ ಅದು ಆಟೋಮೆಟಿಕಲಿ ತಗೊಳುತ್ತೆ. ಓಕೆ, ಸೊ ಇದು ಹಿಂಗ್ ವರ್ಕ್ ಆಗುತ್ತೆ ನೋಡಿ. ನಮ್ಮೊಂದು ಬ್ರೈನ್ ಅಲ್ಲಿ ಒಂದು ಪವರ್ಫುಲ್ ಸಿಸ್ಟಮ್ ಇದೆ, ಅದೇ ರಾಸ್, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಹೊರಗಡೆ ಹೋಗ್ತಾ ಇದ್ರಿ ಅನ್ಕೊಳ್ಳಿ. ಓಕೆ, ನಿಮ್ಗೆ ಒಂದು ಮಹೇಂದ್ರ ಎಕ್ಸಿಬಿನ ನೋಡ್ತೀರಾ ಅನ್ಕೊಳ್ಳಿ. ಅದ್ರ ಬಗ್ಗೆ ನಿಮ್ಗೆ ಸಡನ್ ಆಗಿ ಇಷ್ಟ ಆಗುತ್ತೆ. ಸೊ ಸಡನ್ಲಿ ರೋಡ್ ಅಲ್ಲಿ ಎವ್ರಿವೇರ್ ನೀವು ನೋಡಿದ್ರೆ ನಿಮ್ಗೆ ಅದೇ ಕಾಣಿಸ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ. ಆ ಮಹೇಂದ್ರ ಎಕ್ಸಿಬಿನೇ ಕಾಣಿಸ್ತಾ ಇರುತ್ತೆ. ಓಕೆ, ಯಾಕೆ ಹಿಂಗ್ ಕಾಣಿಸೋಕೆ ಸ್ಟಾರ್ಟ್ ಆಯ್ತು? ಸೊ ಕಾರ್ ಸಡನ್ ಆಗಿ ಅಲ್ಲಿ ಇನ್ಕ್ರೀಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಟೆನ್ಷನ್ ಫಿಲ್ಟರ್ ಆಕ್ಟಿವೇಟ್ ಆಗಿರೋದು. ಅಂದ್ರೆ ಕಾರ್ ಆಲ್ರೆಡಿ ಇತ್ತು, ತುಂಬಾ ಕಾರ್ಸ್ ಗಳಿದ್ವು, ತುಂಬಾ ಹೋಗ್ತಾ ಇದ್ವು, ತುಂಬಾ ಬರ್ತಾ ಇದ್ವು. ಬಟ್ ಇಲ್ಲಿ ಯಾವಾಗ ನೀವು ಅಟೆನ್ಷನ್ ನ ಕೊಟ್ರಿ, ಸೊ ಅಲ್ಲಿ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಅದನ್ನೇ ಮಾಡೋದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದೇ ರೀತಿ ನೀವು ರಿಪೀಟೆಡ್ ಆಗಿ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ಕೊಂಡ್ರೆ, ಬ್ರೈನ್ ಕಾನ್ಫಿಡೆನ್ಸ್ ರಿಲೇಟೆಡ್ ಎವಿಡೆನ್ಸ್ ನ ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ, ಪೀಪಲ್ ರಿಯಾಕ್ಷನ್ ಕೂಡ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಬಿಕಾಸ್ ಸಬ್ ಕಾನ್ಸಿಯಸ್ ಇಂಟರ್ನಲ್ಲಿ ನ್ಯೂ ಐಡೆಂಟಿಟಿನ ಇನ್ಸ್ಟಾಲ್ ಮಾಡ್ತಿದೆ.
ಅದಕ್ಕೆ ಹೇಳೋದು ರಿಪಿಟೇಷನ್ ಮಾಡಿ. ನೀವು ಅಫರ್ಮ್ ನ ಹೇಳ್ಕೊಂಡಾಗ ರಿಪಿಟೇಷನ್ ಮಾಡಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ವೆಲ್ದಿ, ಈ ರೀತಿಯಾಗಿ ರಿಪೀಟ್ ನ ಮಾಡಿ ಅಂತ ಹೇಳೋದು. ಓಕೆ, ಇಲ್ಲಿ ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಓವರ್ ಥಿಂಕಿಂಗ್ ಇಲ್ಲ, ಯಾವುದೇ ಡಿಸ್ಪರೇಷನ್ ಇಲ್ಲ, ಜಸ್ಟ್ ರಿಪಿಟೇಷನ್, ಜಸ್ಟ್ ಸ್ಯಾಚುರೇಷನ್. ಓಕೆ, ನೋಡಿ, ನೀರು ಸ್ಲೋಲಿ ಡ್ರೈ ಆಗಿರೋ ಸಾಯಿಲ್ ಒಳಗಡೆ ಹೋಗೋ ತರ, ಅರ್ಥ ಆಗ್ತಿದೆಯಲ್ಲ? ಅಫರ್ಮೇಷನ್ ಸಬ್ ಕಾನ್ಸಿಯಸ್ ಒಳಗಡೆ ಸೆಟಲ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನೀವು ನೀರ್ ಹಾಕ್ದಾಗ ಅದು ರೂಟ್ಗೆ ಹೋಗುತ್ತಲ್ವಾ, ರೂಟ್ಗೆ ಹೋದಾಗ ಏನಾಗುತ್ತೆ, ಮೇಲೆ ಫ್ಲವರ್ ಚೆನ್ನಾಗಿರುತ್ತೆ, ಫ್ರೂಟ್ ಚೆನ್ನಾಗಿರುತ್ತಲ್ವಾ, ಅದು ನರ್ಚರ್ ಆಗುತ್ತಲ್ವಾ, ಗಿಡ ಏನಿದೆ, ಮರ ಏನಿದೆ. ಅದೇ ರೀತಿ ಇಲ್ಲಿ ಏನಂತ ಹೇಳಿದ್ರೆ, ನೀವು ಅಫರ್ಮೇಷನ್ ಹೇಳ್ಕೊಂತ ರಿಪೀಟ್ ಮಾಡ್ತಾ ಮಾಡ್ತಾ ಸಬ್ ಕಾನ್ಸಿಯಸ್ ಒಳಗಡೆ ಸೆಟಲ್ ಆಗುತ್ತೆ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದ್ ಬಾರಿ ನೀವು ಅಫರ್ಮ್ ನ ಹೇಳ್ಕೊಂಡಾಗ ಬ್ರೈನ್ ರಿಜೆಕ್ಟ್ ಮಾಡುತ್ತೆ, ಅದು ನಿಜ ಅಲ್ಲ. ಆಮೇಲೆ ರಿಪೀಟೆಡ್ ಆಗಿ ಎಕ್ಸ್ಪೋಜರ್ ಇಂದ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡ ತಕ್ಷಣ ಅದು ರಿಜೆಕ್ಟ್ ಮಾಡುತ್ತೆ, ಇದು ಹಿಂಗಾಗುತ್ತೆ, ಇದು ವರ್ಕ್ ಆಗೋದಿಲ್ಲ, ಹಾಗೆ ಹೇಗೆ ಅಂತ ಹೇಳುತ್ತೆ, ರಿಜೆಕ್ಟ್ ನ ಮಾಡುತ್ತೆ. ಬಿಕಾಸ್ ನಿಮ್ಮಲ್ಲಿ ಆ ಪ್ರೋಗ್ರಾಮಿಂಗ್ ಇರೋದಿಲ್ಲ. ಆದ್ರೆ ನೀವು ರಿಪೀಟ್ ನ ಮಾಡ್ತಾ 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 ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ದೆನ್ ಸಬ್ ಕಾನ್ಸಿಯಸ್ ಹೇಳುತ್ತೆ, ಮೇ ಬಿ ಇದು ಪಾಸಿಬಲ್, ಹೌದು ನಾನು ಸಕ್ಸಸ್ಫುಲ್ ಆಗ್ಬೋದು. ಆಫ್ಟರ್ ಸಮ್ ಟೈಮ್ ಏನ್ ಹೇಳುತ್ತೆ, ಇದೇ ನಾನು ಅಂತ ಹೇಳುತ್ತೆ, ಹೌದು ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಅಂಡ್ ಫೈನಲಿ ಬ್ರೈನ್ ಆಟೋಮೆಟಿಕ್ ಆಗಿ ಆ ಐಡೆಂಟಿಟಿ ಪ್ರಕಾರ ಬಿಹೇವ್ ಮಾಡೋಕೆ ಸ್ಟಾರ್ಟ್ ನ ಮಾಡುತ್ತೆ. ನೋಡಿ, ಇದನ್ನೇ ಸೈನ್ಸ್ ಅಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳೋದು. ನೀವೇನ್ ರಿಪೀಟೆಡ್ ಆಗಿ ಹೇಳ್ಕೊತೀರಾ ಅದು ನ್ಯೂ ನ್ಯೂರಲ್ ಪಾತ್ವೇಸ್ ಗಳಾಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡಿದ್ದೀನಿ, ಅದನ್ನು ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಜಸ್ಟ್ ಮ್ಯಾಜಿಕ್ ಅಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಸಬ್ ಕಾನ್ಸಿಯಸ್ ಕಂಡೀಷನಿಂಗ್. ನಿಮ್ ಸಬ್ ಕಾನ್ಸಿಯಸ್ ಅಲ್ಲಿ ನೀವು ಏನನ್ನ ಹೇಳ್ಕೊಂತಾ ಇರ್ತೀರಾ, ಏನನ್ನ ಪ್ರೋಗ್ರಾಮ್ ನ ಮಾಡ್ತಿರ್ತೀರಾ, ರಿಪೀಟೆಡ್ ಆಗಿ ನಿಮ್ಗದು ವ್ಯಕ್ತಗೊಳ್ಳುತ್ತೆ. ಔಟರ್ ರಿಯಾಲಿಟಿ ಆಗಿ ಗ್ರಾಜುವಲಿ ಅದು ಶಿಫ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಇನ್ನರ್ ಪ್ರೋಗ್ರಾಮಿಂಗ್ ಚೇಂಜ್ ಆದ್ರೆ ಔಟರ್ ರಿಯಾಲಿಟಿ ಕೂಡ ಗ್ರಾಜುವಲಿ ಶಿಫ್ಟ್ ಆಗುತ್ತೆ. ಇದು ನಿಮ್ಗೆ ತಿಳಿದಿರ್ಬೇಕು. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜಸ್ಟ್ ಅಫರ್ಮೇಷನ್ ಅಷ್ಟೇ ಇದು ವರ್ಕ್ ಆಗುತ್ತಾ? ನೀವು ವಿಜುವಲೈಸ್ ಕೂಡ ಮಾಡ್ಬೋದು, ಅಥವಾ ನೀವು ಸ್ಕ್ರಿಪ್ಟ್ ನ ಕೂಡ ಮಾಡ್ಬೋದು, ಎಲ್ಲದರಲ್ಲೂ ಕೂಡ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಸಬ್ ಕಾನ್ಸಿಯಸ್ ಆಲ್ವೇಸ್ ವಾಚಸ್. ಇದ್ರ ಜೊತೆಗೆ ಸಬ್ ಕಾನ್ಸಿಯಸ್ ಏನ್ ವಾಚಸ್ ನ ಮಾಡುತ್ತೆ, ನಿಮ್ಮ ಹ್ಯಾಬಿಟ್ಸ್ ನ, ನಿಮ್ಮ ರಿಯಾಕ್ಷನ್ ನ, ನಿಮ್ಮ ಸೆಲ್ಫ್ ಟಾಕ್ ನ. ಅದಕ್ಕೆ ಹೇಳುದು, ನೀವೇನೇನ್ ಮಾಡ್ತಾ ಇರ್ತೀರ ಅದೇ ನಿಮ್ಗೆ ಬೈ ಡಿಫಾಲ್ಟ್ ರಿಪೀಟ್ ಆಗಿ ಬರ್ತಾ ಇರುತ್ತೆ. ನೀವು ರಿಪೀಟೆಡ್ ಆಗಿ ರಿಯಾಕ್ಷನ್ಸ್ ನ ಮಾಡ್ತಿರ್ತೀರಾ. ನಿಮ್ ಸೆಲ್ಫ್ ಟಾಕ್, ಅದಕ್ಕೆ ಹೇಳೋದು, ನೆಗೆಟಿವ್ ಸೆಲ್ಫ್ ಟಾಕ್ ನ ಮಾಡೋದನ್ನ ಬಿಡಿ, ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡಿ. ನಿಮ್ಮ ಎನ್ವೈರನ್ಮೆಂಟ್ ನ ಪದೇ ಪದೇ ನೀವು ನೋಡ್ತಾ ಅಬ್ಸರ್ವ್ ನ ಮಾಡ್ತಾ ಅದನ್ನೇ ಪ್ರೋಗ್ರಾಮ್ ನ ಮಾಡ್ಕೊಂತಾ ಇರ್ತೀರಾ. ಅರ್ಥ ಆಗ್ತಿದೆಯಲ್ಲ ಇಲ್ಲಿ? ಸೊ ಪ್ರತಿ ಬಾರಿನೂ ಕೂಡ ನಿಮ್ಮ ಒಂದು ಲೈಫ್ಗೆ ಸರ್ವ್ ಮಾಡೋಂಥ ಥಾಟ್ಸ್ ಗಳನ್ನ ಪಿಕ್ ನ ಮಾಡಿ, ಸರ್ವ್ ಮಾಡೋಂಥ ಅಫರ್ಮೇಷನ್ ನ ಪಿಕ್ ನ ಮಾಡಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಸೊ ಫಾಸ್ಟೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಬರೋದು ಯಾವಾಗ ಅಂತ ಹೇಳಿದ್ರೆ, ನೋಡಿ, ಅಫರ್ಮೇಷನ್ ಮಾಡಿದಾಗ, ಇಮ್ಯಾಜಿನೇಷನ್ ನ ಮಾಡಿದಾಗ, ಕಾಮ್ ರಿಪಿಟೇಷನ್ ನ ಮಾಡಿದಾಗ, ನೀವು ಕುತ್ಕೊಂಡು 2-3 ಬಾರಿ ಇನೇಲ್ ಎಕ್ಸೆಲ್ ನ ಮಾಡಿದಾಗ, ಡೀಪ್ ಬ್ರೀದಿಂಗ್ ನ ಮಾಡಿದಾಗ, ಸೊ ನಿಮ್ಗೆ ಅಲೈನ್ ಆಗುತ್ತೆ ಎಲ್ಲದನ್ನು ಕೂಡ. ಒಂದು ಸ್ಟ್ರಾಂಗ್ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಎಲ್ಲವೂ ಒಟ್ಟಿಗೆ ಸೇರಿ ಅದು ನಿಮ್ಗೆ ರಿಸಲ್ಟ್ಸ್ ನ ಕೊಡುವಂತದ್ದು. ಅದಕ್ಕೆ ಬಿಫೋರ್ ಸ್ಲೀಪ್ ನೀವೇನ್ ಮಾಡೋದು ಅಂತ ಹೇಳಿದ್ರೆ, ಇದನ್ನ ಹೇಳ್ಕೊಬಹುದು. ಒಂದು ಸಾಫ್ಟ್ ಅಫರ್ಮೇಷನ್ ಹೇಳ್ಕೊಬಹುದು. ನಿಮ್ಮೊಂದು ಲೈಫ್ಗೆ ಯಾವ್ದು ಬೆಸ್ಟ್ ಅನ್ನ ಕೊಡುತ್ತೆ ಅದನ್ನ ಹೇಳ್ಕೊಬಹುದು. ಜಸ್ಟ್ ಆಫ್ಟರ್ ವೇಕಿಂಗ್ ಅಪ್, ಓಕೆ, ನೀವು ಎದ್ದ ತಕ್ಷಣ ನೀವು ಸೈಲೆನ್ಸ್ ಆಗಿ ಮೆಡಿಟೇಷನ್ ಮಾಡ್ಬೋದು, ಅಥವಾ ನೀವು ಎದ್ದ ತಕ್ಷಣ ನೀವು ನಿಮ್ಮ ಒಂದು ಕನ್ಸ್ಟ್ರಕ್ಟಿವ್ ಅಫರ್ಮೇಷನ್ ಹೇಳ್ಕೊಳ್ಳುವಂಥದ್ದು. ಓಕೆ, ನಿಮ್ಗೆ ನಾನು ಆಲ್ರೆಡಿ ಕೋಚಿಂಗ್ ಅಲ್ಲಿ ಇರೋರಿಗೆ ನಾನು ಕನ್ಸ್ಟ್ರಕ್ಟಿವ್ ಅಫರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ನ ಮಾಡಿ, ಲೈಕ್ ನ ಮಾಡಿ. ಹಾಗೆ ನಾನು ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಆಲ್ಸೋ ಯು ಕ್ಯಾನ್ ಟೇಕ್ ಒನ್ ಕೋಚಿಂಗ್. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ, ಸೊ ನೀವು ಎದ್ದ ತಕ್ಷಣ ಕೂಡ ನೀವು ಮಾಡ್ಬೋದು, ಜೊತೆಗೆ ನೀವು ಬಿಫೋರ್ ಸ್ಲೀಪ್ ಆ ಟೈಮಲ್ಲಿ ಕೂಡ ಮಾಡ್ಬೋದು. ನೀವು ಒಂದು ವಾಕ್ ನ ಮಾಡ್ತಾ ಇದ್ರೆ ಅಥವಾ ರಿಲ್ಯಾಕ್ಸ್ ಮಾಡ್ತಿದ್ರೆ ಆ ಟೈಮಲ್ಲಿ ಕೂಡ ನೀವು ಅಫರ್ಮೇಷನ್ ಹೇಳ್ಕೊಬಹುದು. ಓಕೆ, ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ, ನೀವು ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ನೀವು ಹೇಳ್ಕೊಬಹುದು ಅಫರ್ಮೇಷನ್ ನೋಡಿ. ಆದ್ರೆ ಇಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ರಿಲ್ಯಾಕ್ಸ್ ಸ್ಟೇಟ್ ನಲ್ಲಿ ಅಫರ್ಮೇಷನ್ ಹೇಳ್ಕೊಂಡಾಗ ತುಂಬಾ ಪವರ್ಫುಲ್ ಆಗುತ್ತೆ. ಓಕೆ, ತಿಳಿತಿದೆಯಲ್ಲ ನಿಮ್ಗೆ? ಯಾಕೆ ಅಂದ್ರೆ ಆ ಟೈಮಲ್ಲಿ ಕಾನ್ಸಿಯಸ್ ರೆಸಿಸ್ಟೆನ್ಸ್ ವೀಕ್ ಇರುತ್ತೆ, ಸಬ್ ಕಾನ್ಸಿಯಸ್ ಡೋರ್ ಓಪನ್ ಇರುತ್ತೆ. ನೀವು ಅಫರ್ಮೇಷನ್ ಅನ್ನು ಯಾವಾಗ ಬೇಕಾದ್ರೂ ಹೇಳ್ಕೊಬಹುದು. ಆದ್ರೆ ನೀವು ರಿಲ್ಯಾಕ್ಸ್ ಆಗಿ ಇದ್ದಾಗ ಹೇಳ್ಕೊಳ್ಳಿ, ಅದು ತುಂಬಾ ಪವರ್ಫುಲ್ ಆಗಿ ಪ್ರೋಗ್ರಾಮ್ ಆಗುತ್ತೆ. ತಿಳಿತಿದೆಯಲ್ಲ ನಿಮ್ಗೆ? ಅಂದ್ರೆ ಕಾನ್ಸಿಯಸ್ ಮೈಂಡ್ ರೆಸಿಸ್ಟ್ ಮಾಡೋದು ಕಡಿಮೆ ಇರುತ್ತೆ, ವೀಕ್ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗಿದ್ದಾಗ ಹೇಗೆ ಅನ್ಸುತ್ತೆ, ನಿಮ್ಮ ಮೈಂಡ್ ಲೈಟ್ ಆಗುತ್ತೆ, ನಿಮ್ಮ ಬಾಡಿ ಲೈಟ್ ಆಗುತ್ತೆ. ನೀವೇನೇ ಹೇಳ್ಕೊಂಡ್ರು ಕೂಡ ಅದು ಸಬ್ ಕಾನ್ಸಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಬಿಕಾಸ್ ಸಬ್ ಕಾನ್ಸಿಯಸ್ ಡೋರ್ ಓಪನ್ ಇರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ನ ಫೋರ್ಸ್ ನ ಮಾಡಬೇಡಿ, ಜಸ್ಟ್ ಕನ್ಸಿಸ್ಟೆಂಟ್ಲಿ ಫೀಡ್ ನ್ಯೂ ಐಡೆಂಟಿಟಿ ಅಷ್ಟೇ. ಬಿಕಾಸ್ ರಿಪೀಟೆಡ್ ಇನ್ನರ್ ಕಮಾಂಡ್ ಇವೆಂಚುಲಿ ಬಿಕಮ್ಸ್ ಯುವರ್ ಎಕ್ಸ್ಟರ್ನಲ್ ರಿಯಾಲಿಟಿ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತ ಹೇಳಿದ್ರೆ, ಮೋಸ್ಟ್ ಪೀಪಲ್ ಆಲ್ರೆಡಿ ರೋಬೋಟಿಕ್ ಅಫರ್ಮೇಷನ್ ಯೂಸ್ ಮಾಡ್ತಿದ್ದಾರೆ.
ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಯಾರಾದ್ರೂ ಹೊಸಬ್ರಿದ್ರೆ ಆ ವಿಡಿಯೋ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನೆಗೆಟಿವ್ ಆಗಿ ಹೇಳ್ಕೊಂತಾ ಇರ್ಬೇಡಿ. ನಾನು ಐ ಕಾಂಟ್, ಲೈಫ್ ಇಸ್ ಹಾರ್ಡ್, ಐ ಆಮ್ ಅನ್ಲೈಕ್, ಈ ರೀತಿ ಎಲ್ಲ ಹೇಳ್ಕೊಳ್ಳೇಬೇಡಿ. ಇದು ಕೂಡ ಪ್ರೋಗ್ರಾಮ್ ಆಗ್ಬಿಡುತ್ತೆ ಸಬ್ ಕಾನ್ಸಿಯಸ್ ಅಲ್ಲಿ. ಬಟ್ ನಿಮ್ಗೆ ಗೊತ್ತೇ ಇರೋದಿಲ್ಲ. ನಾನು ಈವೆಂಟ್ಸ್ ಅಲ್ಲಿ ಆಗಾಗ್ತಿಲ್ಲ ಈಗಾಗ್ತಿಲ್ಲ ಅಂತ ನೀವು ಪದೇ ಪದೇ ಹೇಳ್ತಿದ್ರೆ ಅದೇ ಇವೆಂಟ್ಸ್ ನ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಇದು ಕೂಡ ಪ್ರೋಗ್ರಾಮ್ ಆಗಿರೋದ್ರಿಂದ, ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದನ್ನ ಬಿಡಿ. ನೆಗೆಟಿವ್ ಆಗಿ ಪ್ರೋಗ್ರಾಮ್ ಮಾಡೋದನ್ನ ಕಂಪ್ಲೀಟ್ ಆಗಿ ಬಿಡಿ. ಓಕೆ, ಸೊ ನಿಮ್ಗೆ ಈಗ ಫೈನಲ್ ಆಗಿ ಕೇಳ್ತಿರೋದು ಏನಂತ ಹೇಳಿದ್ರೆ, ನಿಮ್ಮ ಒಂದು ರಿಯಲ್ ಕ್ವಶನ್ ಏನಂತ ಹೇಳಿದ್ರೆ, ನಿಮ್ಗೆ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎವ್ರಿ ಸಿಂಗಲ್ ಡೇ ನಿಮ್ಮ ಮೈಂಡ್ ಒಳಗೆ ಯಾವ ಪ್ರೋಗ್ರಾಮಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದೆ. ಎವ್ರಿ ಸಿಂಗಲ್ ಡೇ ನಿಮ್ಮ ಮೈಂಡ್ ಒಳಗಡೆ ಯಾವ ಪ್ರೋಗ್ರಾಮಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದೆ. ಅದನ್ನ ಅವೇರ್ ಆಗಿ ಅಬ್ಸರ್ವ್ ಮಾಡಿ, ನಿಮ್ಗೆ ತಿಳಿಯುತ್ತೆ ಏನ್ ಮಾಡ್ಬೇಕಂತ. ಒಂದು ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಈಗ ನಾನು ಹೇಳಿದ್ನಲ್ಲ ಅದನ್ನ ಫಾಲೋ ಅಪ್ ನ ಮಾಡಿ, ಇಂಪ್ಲಿಮೆಂಟ್ ನ ಮಾಡಿ, ಈಸಿಯಾಗಿ ಪ್ರೋಗ್ರಾಮ್ ನ ಮಾಡಿ, ಮ್ಯಾನಿಫೆಸ್ಟ್ ನ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.